ಆಗಮಿಸಿದ ಎಲ್ಲ ಋಷಿ ವೃಂದದವರಿಗೂ ದೇವಲೋಕದ ಅಧಿಪತಿಯಾದ ಈ ದೇವೇಂದ್ರನು ಆದರದ ಸ್ವಾಗತವನ್ನು ಬಯಸುತ್ತಾನೆ. ಅಂದ ಹಾಗೆ ಋಷಿಗಣ ಪೂಜ್ಯರೇ, ಭೂಮಿಯಲ್ಲಿ ಎಲ್ಲವೂ ಸೌಖ್ಯವೇ? ದೇವಾದಿದೇವನಿಗೆ ವಸಿಷ್ಠನಾದ ನಾನು ಮಾಡುವ ಪ್ರಣಾಮಗಳು. ಸುರಾಧಿಪತಿಯೇ, ಭೂಮಿಯಲ್ಲಿ ಸಜ್ಜನ ಮಹಾಪುರುಷರ ಸನ್ನಡತೆಯಿಂದ ವಿಕ್ಷುಬ್ಧ ಪರಿಸ್ಥಿತಿಗಳು ಅಲ್ಲಲ್ಲೇ ಶಮನಗೊಂಡು ಶಾಂತಿಯೂ ನೆಲೆಸಿದೆ. ವಸಿಷ್ಠರೇ, ನನಗೇನೂ ಹಾಗೆನಿಸುವುದಿಲ್ಲ. ಶಾಂತಿ ಸೌಹಾರ್ದದಷ್ಟೇ ಅರಾಜಕತೆಯೂ ಹರಡಿದೆ. ಇರಲಿ ವಿಶ್ವಾಮಿತ್ರರೇ, ನನ್ನದೊಂದು ಪ್ರಶ್ನೆ ಇದೆ. ಒಳ್ಳೆಯದು ಕೆಟ್ಟದ್ದು ಎರಡೂ ಲೋಕದಲ್ಲಿ ಇರುವಂತದ್ದೇ. ಆದರೆ ಭೂಲೋಕದಲ್ಲಿ ಎಂತಹ ಪರಿಸ್ಥಿತಿಯಲ್ಲೂ ಸತ್ಯವನ್ನು ನುಡಿಯುವ ಸತ್ಯವಂತರು ಇದ್ದಾರೆಯೇ? ಇದ್ದಾರೆ ದೇವೇಂದ್ರ. ಹೌದೇ? ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಸತ್ಯವನ್ನು ತ್ಯಜಿಸದವರು ಇದ್ದಾರೆಯೇ? ಇದು ಮಹದಾಶ್ಚರ್ಯ. ಆ ವ್ಯಕ್ತಿ ಯಾರು ಮಹಾಮುನಿಗಳೇ? ರಾಜಾದಿರಾಜ ಸತ್ಯವ್ರತನ ಮಗನಾದ ಹರಿಶ್ಚಂದ್ರ. ವಸಿಷ್ಠರೇ, ರಾಜ ಹರಿಶ್ಚಂದ್ರನನ್ನು ಸತ್ಯವಂತನೆಂದು ಹೇಗೆ ಹೇಳುವಿರಿ? ವರುಣನಿಗೆ ಕೊಟ್ಟ ಮಾತನ್ನು ಆತ ಉಳಿಸಿಕೊಳ್ಳದೆ ವರುಣನ ಶಾಪದಿಂದ ಜಲೋದರ ರೋಗಕ್ಕೆ ತುತ್ತಾದನಲ್ಲವೇ? ಅದು ತಮಗೆ ತಿಳಿದಿರಬೇಕಲ್ಲವೇ? ತಿಳಿದಿದೆ, ಅದು ಹಿಂದಿನ ವಿಷಯ. ಆದರೆ ಇಂದು ಆತ ಸತ್ಯಸಂಧನಾಗಿದ್ದಾನೆ. ಸತ್ಯವನ್ನು ಪಾಲಿಸುತ್ತೇನೆ ಎಂದು ದೃಢ ಸಂಕಲ್ಪ ಮಾಡಿದ್ದಾನೆ. ಹಾಗೆ ನಡೆಯುತ್ತಿದ್ದಾನೆ ಕೂಡ. ಅವನೆಂದೂ ಸುಳ್ಳಾಡನು. ಓಹೋ, ಹಾಗೋ? ಅವನಲ್ಲಿ ಅಸತ್ಯವನ್ನು ಕಂಡರೆ, ಅವನ ಬಾಯಲ್ಲಿ ಸುಳ್ಳನ್ನು ಬಲಿಸಿದರೆ ತಾವೇನು ಮಾಡುವಿರಿ? ಅವನು ಸುಳ್ಳಾಡಿದರೆ ನಾನು ಬೆತ್ತಲೆಯಾಗಿ ಜಟೆ ಬಿರಿದು ನರಕ ಪಾಲದಲ್ಲಿ ಸುರೆಯನ್ನು ಕುಡಿಯುತ್ತಾ ದಕ್ಷಿಣ ದಿಕ್ಕಿನ ಕಡೆಗೆ ಹೋಗುತ್ತೇನೆ. ಇದುವೇ ತಮ್ಮ ಕಡೆಯ ನುಡಿಯೇ? ಹಾಗಾದರೆ ನಮ್ಮಿಬ್ಬರ ನಡುವಿನ ಈ ವಾಗ್ವಾದದ ಪರೀಕ್ಷೆ ನಡೆದೇ ಹೋಗಲಿ. ನಾರಾಯಣ ನಾರಾಯಣ. ವಿಶ್ವಾಮಿತ್ರರೇ, ಹರಿಶ್ಚಂದ್ರನು ಸತ್ಯವನ್ನು ಬಿಡದಿದ್ದರೆ ತಾವೇನು ಮಾಡಲಿದ್ದೀರಿ? ಏಕೆಂದರೆ ಪಂಥ ಎಂದ ಮೇಲೆ ಎರಡೂ ಕಡೆ ಪಣ ಇರಲೇಬೇಕಲ್ಲವೇ? ನಾನೇನು ಹಿಂಜರಿಯಲಾರೆ ನಾರದರೆ. ನಾನು ಸಂಪಾದಿಸಿದ ಪುಣ್ಯದಲ್ಲಿ ಅರ್ಧವನ್ನು ರಾಜ ಹರಿಶ್ಚಂದ್ರನಿಗೆ ದಾರೆ ಎರೆದು ಅವನನ್ನು ಲೋಕವಿಖ್ಯಾತನನ್ನಾಗಿ ಮಾಡುವೆ. ಇದು ನನ್ನ ಪ್ರತಿಜ್ಞೆ. ಹಾಗೇ ಆಗಲಿ ವಿಶ್ವಾಮಿತ್ರರೇ. ನಕ್ಷತ್ರಿಕ ಹರಿಶ್ಚಂದ್ರನ ಆಡಳಿತವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದೆ. ಈಗಂತೂ ಆತ ಸತ್ಯಸಂಧನಾಗಿ ರಾಜ್ಯಭಾರ ಮಾಡುತ್ತಿದ್ದಾನೆ. ಮಹಾಸ್ವಾಮಿ, ಹಣವಿದ್ದಾಗ ಎಲ್ಲರೂ ಸತ್ಯಸಂಧರೇ ಅಲ್ಲವೇ? ಸ್ವಾಮಿ, ಹರಿಶ್ಚಂದ್ರನಾದರೂ ಅಗರ್ಭ ಶ್ರೀಮಂತ. ಅವನನ್ನು ನಿರ್ಗತಿಕನನ್ನಾಗಿಸುವುದು ಹೇಗೆ? ನಕ್ಷತ್ರಿಕ, ನನ್ನ ಶಿಷ್ಯರು ಆತನ ಬಳಿ ಹೋಗಿ ಬಹು ಸುವರ್ಣಯಾಗದ ಪ್ರತಿಷ್ಠೆಯನ್ನು ಅನುಷ್ಠಾನಗೊಳಿಸಲು ಪ್ರಚೋದಿಸಬೇಕು. ಹಾಗೆ ಮಾಡಿದರೆ ಇನ್ನಷ್ಟು ಧನವಂತನಾಗಿ ಕುಬೇರನನ್ನು ಆತ ಮೀರಿಸಬಹುದಲ್ಲವೇ? ಇರು ನಕ್ಷತ್ರಿಕ, ಆ ಯಾಗದ ವೈಶಿಷ್ಟ್ಯವೇನೆಂದರೆ ಕೇಳಿದವರಿಗೆ ಇಲ್ಲವೆನ್ನುವಷ್ಟು ದಾನ ಮಾಡುವುದು. ಆಗ ನಾನು ಭಿಕ್ಷಾರ್ಥಿಯಾಗಿ ಧನವನ್ನು ಅತಿಯಾಗಿ ಬೇಡುವೆನು. ಆಗ ನೋಡೋಣ ಆತನ ಸತ್ಯಸಂಧತೆಯನ್ನು. ಹೌದು ಸ್ವಾಮಿ, ಇದು ಸರಿಯಾದ ಉಪಾಯ. ನಕ್ಷತ್ರಿಕ, ಈಗಲೇ ಹಲವರೊಂದಿಗೆ ಅಯೋಧ್ಯೆಗೆ ಸಾಗು. ಹರಿಶ್ಚಂದ್ರನು ಸುವರ್ಣಯಾಗ ಆಚರಿಸುವಂತೆ ಪ್ರಚೋದಿಸು. ಅಪ್ಪಣೆ ಸ್ವಾಮಿ. ಸಿದ್ಧತೆಗಳು ನಡೆದಿವೆ. ಋಷಿಮುನಿಗಳು ಸಿದ್ಧರಿರುವರು. ಆಗಲಿ, ಯಾಗವನ್ನು ಆರಂಭಿಸೋಣ. ಮಹಾರಾಜ ಹರಿಶ್ಚಂದ್ರನೇ, ಯಾಗವು ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಇನ್ನು ಈ ಯಾಗದ ಕೊನೆಯ ಭಾಗ ದಾನ ದಕ್ಷಿಣೆಯನ್ನು ಮಿತಿಯಿಲ್ಲದೆ ಮಾಡುವುದು. ಮಹಾರಾಜ ದೀನರು, ಆರ್ತರು, ಬಡವರು ದಾನ ದಕ್ಷಿಣೆಯನ್ನು ಪಡೆಯಲು ಆತುರರಾಗಿದ್ದಾರೆ. ಸರಿ, ಈ ಕಾರ್ಯ ಯಾವ ತಡೆಯೂ ಇಲ್ಲದೆ ನಡೆಯಲಿ. ನಿಲ್ಲಿ. ಓಹೋ, ವಿಶ್ವಾಮಿತ್ರ ಮಹರ್ಷಿಗಳು, ಬನ್ನಿ ಬನ್ನಿ ಮಹೋದಯರೇ, ತಾವು ಸರಿಯಾದ ವೇಳೆಗೆ ಬಂದಿದ್ದೀರಿ. ತಾವು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ಹರಿಶ್ಚಂದ್ರ, ನಾನು ಯಾಗದ ದಕ್ಷಿಣೆಯಾಗಿ ಬಂದಿದ್ದೇನೆ. ಬಹುದೇ ಮಹಾಶಯರೇ, ಬಹಳ ಸಂತೋಷ. ತಮಗೇನು ಬೇಕು ಎಂದು ಹೇಳಿರಿ. ತಮ್ಮ ಅಭೀಷ್ಟವನ್ನು ಸಲ್ಲಿಸಲು ಸಿದ್ಧನಿದ್ದೇನೆ.
ಹರಿಶ್ಚಂದ್ರ ಒಂದು ದೊಡ್ಡ ಆನೆಯನ್ನು ಹತ್ತಿ ಒಬ್ಬ ಬಲಶಾಲಿ ಮನುಷ್ಯ ಅದರ ಮೇಲೆ ನಿಂತು ಕವಡೆಯನ್ನು ಚಿಮ್ಮಿದರೆ ಅದು ಎಷ್ಟು ಎತ್ತರ ಹಾರುತ್ತದೆಯೋ ಅದರಷ್ಟು ಎತ್ತರದ ರಾಶಿ ಹಣವನ್ನು ನೀಡು. ಪ್ರಸಾದ ಮುನಿವರ್ಯರೇ, ತಾವು ಕೇಳಿದ್ದನ್ನು ಕೊಟ್ಟಿದ್ದೇನೆ, ತೆಗೆದುಕೊಂಡು ಅನುಗ್ರಹಿಸಬೇಕು. ಎಲ್ಲಾ ಇವನ, ನಾನು ಕೇಳಿದ ಈ ದೊಡ್ಡ ಮೊತ್ತವನ್ನು ಕೊಡಲು ಸಿದ್ಧನಿರುವನಲ್ಲ. ನನ್ನ ಬೇಡಿಕೆಯಿಂದ ಅವನು ರುಚಿಗೆಡಲೇ ಇಲ್ಲವಲ್ಲ. ಸ್ವಾಮಿ, ನೀವೀಗ ಪೇಚಾಟಕ್ಕೆ ಬಿದ್ದರಲ್ಲ. ಇನ್ನು ವಸಿಷ್ಠರ ಮುಂದೆ ನಿಮ್ಮ ಸೋಲೆ. ನನ್ನ ಸೃಷ್ಟಿ ಶಕ್ತಿಯಿಂದ ದುಷ್ಟ ಪ್ರಾಣಿಗಳನ್ನು ಸೃಷ್ಟಿಸುತ್ತೇನೆ. ಆಗ ರಾಜ ಬೇಟೆಯಾಡಲು ಬಂದೇ ಬರುತ್ತಾನೆ. ಆಗ ಕಾಟ ಕೊಡುತ್ತೇನೆ. ಮಹಾಮುನಿಗಳೇ, ತಮ್ಮ ಧನವನ್ನು ಒಯ್ಯಲು ಪ್ರಬಂಧ ಮಾಡಲೇ? ಈಗ ಬೇಡ ಹರಿಶ್ಚಂದ್ರ, ಬೇಕಾದಾಗ ತರಿಸಿಕೊಳ್ಳುತ್ತೇನೆ. ನಾನಿನ್ನೂ ಹೊರಡುವೆ. ಅಪ್ಪಣೆ ಮುನಿವರ್ಯರೇ. ನನ್ನ ಪ್ರಾಣಿಗಳನ್ನು ಕೊಂದೆ, ನನ್ನ ಆಶ್ರಮವನ್ನು ಹಾಳು ಮಾಡಿದೆ, ನನ್ನ ಮಕ್ಕಳನ್ನು ಬೈದು ಬಡಿದು ಓಡಿಸಿದೆ. ಇದನ್ನು ನಾನು ಸಹಿಸಲಾರೆ. ಮುನಿವರ್ಯ, ಕ್ಷಮೆ ಇರಲಿ. ನಾನು ನಿರಪರಾಧಿ. ಪ್ರಜೆಗಳ ರಕ್ಷಣೆಗಾಗಿ ಈ ಕಾರ್ಯ ಮಾಡಿದೆ. ಇನ್ನು ಈ ತರುಣಿಯರ ಅಸಂಬದ್ಧವಾದ ಕೋರಿಕೆಯನ್ನು ನಾನು ಹೇಗೆ ಪೂರೈಸಲಿ? ನೀವೇ ಹೇಳಿ. ಎಲೈ ಮಹಾರಾಜ, ನೀನು ನನ್ನ ಆಶ್ರಮಕ್ಕೆ ಬಂದು ಅದನ್ನು ಹಾಳುಗೆಡುವಿದ್ದಿ. ನನ್ನ ಮಕ್ಕಳಿಗೆ ಅವಮಾನ ಮಾಡಿರುವಿ. ನಿನಗೆ ಶಿಕ್ಷೆಯಾಗಲೇಬೇಕು. ಮುನಿವರ್ಯ, ತಾವು ನೀಡಿದ ಶಿಕ್ಷೆಯನ್ನು ಪರಿಗ್ರಹಿಸುವೆನು. ನೀನು ಯಾವ ಕನ್ಯೆಯರ ನೃತ್ಯಾದಿ ಗೀತೆಗಳಿಂದ ಸಂತೋಷ ಪಟ್ಟೆಯೋ, ಯಾವ ಕನ್ಯೆಯರನ್ನು ಬೈದು ಅವಮಾನಿಸಿರುವೆಯೋ ಅವರನ್ನು ಮದುವೆಯಾಗು. ನಿನ್ನ ಅಪರಾಧವನ್ನು ಕ್ಷಮಿಸುತ್ತೇನೆ. ಮುನಿವರ್ಯ, ಇದೊಂದು ಆಗದ ಮಾತು. ನನ್ನ ಸಮಸ್ತ ರಾಜ್ಯವನ್ನಾದರೂ ಕೊಡುವೆನೇ ಹೊರತು ತಾವು ಹೇಳಿದಂತೆ ಈ ಕನ್ಯೆಯರನ್ನು ಮದುವೆಯಾಗಲಾರೆ. ಓಹೋ, ಹಾಗೋ, ಸರಿ. ಹಾಗಾದರೆ ನಿನ್ನ ಸರ್ವ ರಾಜ್ಯವನ್ನೂ ನೀಡು. ಆಗಲಿ ಮುನಿವರ್ಯ, ನನ್ನ ಸಮಸ್ತ ರಾಜ್ಯವನ್ನೂ ತಮಗೆ ಧಾರೆ ಎರೆಯುತ್ತಿದ್ದೇನೆ. ಎಲ್ಲಾ ಇವನ, ಒಂದೇ ಕ್ಷಣದಲ್ಲಿ ತನ್ನೆಲ್ಲವನ್ನು ತ್ಯಜಿಸಿ ಬಿಟ್ಟನಲ್ಲ. ಇರಲಿ ಇರಲಿ, ಸೈರಣೆ ಎಲ್ಲಿಯ ತನಕ ಇರುವುದೋ ನಾನೂ ನೋಡುವೆ. ಮುನಿವರ್ಯ, ನನ್ನ ಚತುರಂಗ ಸೇನೆ, ಸಕಲ ಭಂಡಾರ, ರಾಜಧಾನಿ, ರಾಜಮುದ್ರೆ, ನಮ್ಮೆಲ್ಲಾ ಧನ ಕನಕ ವಸ್ತ್ರಾಭರಣಗಳನ್ನೂ ತಮಗೆ ಧಾರೆ ಎರೆದಿದ್ದೇನೆ. ನನ್ನ ಪ್ರೀತಿಯ ಪ್ರಜೆಗಳೇ, ಇನ್ನು ಮುಂದೆ ವಿಶ್ವಾಮಿತ್ರರೇ ನಿಮ್ಮ ಚಕ್ರವರ್ತಿಗಳು. ಹರಿಶ್ಚಂದ್ರ, ಇನ್ನೊಂದು ಮಾತಿದೆ. ನನ್ನ ಸುವರ್ಣ ಯಾಗದ ದಕ್ಷಿಣೆಯನ್ನು ನೀನಿನ್ನು ಕೊಟ್ಟಿಲ್ಲವಲ್ಲ. ಅದನ್ನು ಕೊಟ್ಟು ರಾಜ್ಯವನ್ನು ಬಿಡು. ಋಷಿವಂದ್ಯ, ನನ್ನ ಸಮಸ್ತ ಭಂಡಾರವನ್ನೂ ಅರ್ಪಿಸಿದ್ದೇನೆ. ಎಲ್ಲವನ್ನೂ ಒಪ್ಪಿಸಿದ ಮೇಲೆ ಸುಂಕ ಎಲ್ಲಿಯದು? ಅದೆಲ್ಲ ಆಗದು ಹರಿಶ್ಚಂದ್ರ. ಆ ಹಣವು ನಿನ್ನ ಮೇಲೆ ಬಾಕಿ ಇದೆ. ಈಗ ನನ್ನ ಬಳಿ ಏನೂ ಇಲ್ಲ. ನನಗೆ 48 ದಿನಗಳ ಅವಧಿ ನೀಡಿ. ನಾನು ನಿಮ್ಮ ಹಣವನ್ನು ಹಿಂದಿರುಗಿಸುತ್ತೇನೆ. ಸರಿ, ಹಾಗೇ ಮಾಡು. ನೀನಿನ್ನು ಹೊರಡು. ನಕ್ಷತ್ರಿಕ, ನೀನು ಮಹಾರಾಜನೊಂದಿಗೆ ಹೋಗಿ ಬಾಕಿ ಹಣವನ್ನು ವಸೂಲಿ ಮಾಡು. ನೆನಪಿರಲಿ, ಅವನಲ್ಲಿ ಯಾವ ಕರುಣೆ ತೋರದೆ ಕಾಡು. ಕಾಡಿನ ಮಧ್ಯೆ ತೊಂದರೆ ಕೊಡು. ಉಪವಾಸ ಬೀಳಿಸು, ಬೆದರಿಸು. ಕುಳಿತಲ್ಲಿ ಕುಡಗೊಡಬೇಡ, ನಿಂತಲ್ಲಿ ನಿಲಗೊಡಬೇಡ. ಹೇಗಾದರೂ ಮಾಡಿ ಅವನಿಂದ ಸುಳ್ಳು ಹೇಳಿಸು. ಗುರುಗಳೇ, ನೀವು ಚಿಂತಿಸದಿರಿ. ನಾನು ಆ ಕೆಲಸವನ್ನು ಮಾಡುವೆ. ಹೋಗಿ ಬರುತ್ತೇನೆ. ಸ್ವಾಮಿ, ಎಂತಹ ದಟ್ಟ ಅರಣ್ಯವಿದು. ಈ ಕಾಡನ್ನು ದಾಟಿ ನಾವು ಕಾಶಿಯನ್ನು ತಲುಪುವುದು ಹೇಗೆ? ಏಯ್, ಸಾಕು ಮಾಡಿ ನಿಮ್ಮ ಕಷ್ಟ ಕೋಟಲೆಯ ಪುರಾಣವನ್ನು. ನನಗೆ ನಡೆಯಲಾಗದೆ ಜೀವ ಹೋಗುತ್ತಿದೆ. ಹರಿಶ್ಚಂದ್ರ, ಈಗ ನನ್ನ ರಕ್ಷಣೆ ನಿನ್ನ ಭಾರ. ನನ್ನನ್ನು ಎತ್ತಿಕೊಂಡು ಹೋಗು. ಗಣ್ಯರೇ, ಈ ದಾರಿಯಲ್ಲಿ ನಾವು ನಡೆಯುವುದೇ ಕಷ್ಟವಾಗಿದೆ. ಅದರಲ್ಲಿ ಹಾಗಾದರೆ ನಮ್ಮ ಗುರುಗಳಿಗೆ ಕೊಟ್ಟ ಮಾತಿಗೆ ತಪ್ಪಿದೆ ಎಂದು ಒಪ್ಪಿಕೊಳ್ಳಿ. ಬೇಡ ಬೇಡ ನಕ್ಷತ್ರಿಕರೇ, ನಾನು ನಿಮ್ಮನ್ನು ಎತ್ತಿಕೊಂಡು ಹೋಗುತ್ತೇನೆ. ಅಮ್ಮ, ತುಂಬಾ ಬಾಯಾರಿಕೆ. ನನಗೆ ನಡೆಯಲು ಕಷ್ಟವಾಗುತ್ತಿದೆ ಅಮ್ಮ.
ಕಂದ, ಇದು ಸ್ವಲ್ಪ ನೀರು ಉಳಿದಿದೆ. ಈ ನೀರನ್ನು ಕುಡಿದು ನಿನ್ನ ತೃಷಿಯನ್ನು ತಣಿಸಿಕೊ. ಅಯ್ಯೋ, ನನಗೂ ಬಾಯಾರಿಕೆ, ಮೊದಲು ನನಗೆ ನೀರು ಕೊಡಿ. ಅಯ್ಯೋ, ಗುರುಗಳ ಯಾವ ತಂತ್ರವೂ ಫಲಕಾರಿಯಾಗುತ್ತಿಲ್ಲವಲ್ಲ. ಕಾಡಿನಲ್ಲಿ ಬೆಂಕಿಯನ್ನು ಹತ್ತಿಸಿದರು, ಆ ಬೆಂಕಿಯೋ ತನ್ನಿಂದ ತಾನೇ ನಂದಿ ಹೋಯಿತು. ಚಂದ್ರಮತಿ, ನೋಡಲ್ಲಿ, ನಾವು ಕಾಶಿಗೆ ಆಗಮಿಸಿದ್ದೇವೆ. ಸದ್ಯ ಕಾಶಿಗೆ ಬಂದೆವಲ್ಲ, ವಿಶ್ವನಾಥನ ದರ್ಶನ ಮಾಡಿ ಮುಂದಿನದನ್ನು ಯೋಚಿಸೋಣ. ಹರಿಶ್ಚಂದ್ರ, ನಮ್ಮ ಗುರುಗಳು ನಿನಗೆ ಕೊಟ್ಟ ಅವಧಿ ಮುಗಿಯಿತು. ಒಂದೋ ಹಣ ಕೊಟ್ಟು ಸಾಲ ತೀರಿಸು, ಇಲ್ಲ ಆಗದು ಎಂದು ಶರಣಾಗು. ನಿನ್ನಿಂದ ನಾನು ಕಾಡು ಮೇಡು ಅಲಿಯುವಂತಾಯಿತು. ಸ್ವಲ್ಪ ತಾಳಿ, ಏನಾದರೂ ವ್ಯವಸ್ಥೆ ಮಾಡುತ್ತೇನೆ. ಸ್ವಾಮಿ, ನನ್ನದೊಂದು ಸಲಹೆ. ಬರಿದಾಗಿರುವ ನೀವು ಅಷ್ಟೊಂದು ಹಣವನ್ನು ಹೇಗೆ ಹೊಂದಿಸುತ್ತೀರಿ? ಅದಕ್ಕೆ ನನ್ನನ್ನು ಮಗನನ್ನು ಮಾರಿ ಸಾಲವನ್ನು ತೀರಿಸಿ. ಚಂದ್ರಮತಿ, ಏನೆಂದು ಮಾತನಾಡುತ್ತಿರುವೆ? ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಈಗ ಮುಖ್ಯವಾಗಿದೆ. ಖಂಡಿತ ನನಗೆ ಅಸಮಾಧಾನವಿಲ್ಲ. ಈ ಕೆಲಸಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಅಯ್ಯೋ, ನನ್ನ ವಿಧಿಯೇ, ಹೆಂಡತಿ ಮಕ್ಕಳನ್ನು ಮಾರುವಂತಾಯ್ತಲ್ಲ. ಸರಿ, ಇದು ಆಗಿ ಹೋಗಲಿ. ಸಜ್ಜನರೇ, ಊರ ಜನರೇ, ಕೇಳಿರಿ ಕೇಳಿರಿ, ನನ್ನ ಹೆಂಡತಿ ಮಕ್ಕಳನ್ನು ಮಾರುತ್ತೇನೆ. ಕೊಳ್ಳುವವರು ಮುಂದೆ ಬನ್ನಿ. ಏನಯ್ಯ, ಈ ಹೆಂಗಸು ವಯಸ್ಸಾದವಳು, ನಮ್ಮ ಮನೆಯಲ್ಲಿ ಏನು ಕೆಲಸ ಮಾಡುತ್ತಾಳೆ? ಸ್ವಾಮಿ, ಇವರಿಬ್ಬರನ್ನು ಕೊಂಡು ಕೃಪೆ ತೋರಿ. ಇಬ್ಬರೂ ನೀವು ಹೇಳಿದಂತೆ ಕೇಳುತ್ತಾರೆ. ತೆಗೆದುಕೊಳ್ಳಿ ಈ ಹಣವನ್ನು, ವಿಶ್ವಾಮಿತ್ರರ ಸಾಲಕ್ಕೆ ವಜಾ ಮಾಡಿಕೊಳ್ಳಿ. ಹಾ, ನಾನು ಇಲ್ಲಿಯವರೆಗೆ ನಿನ್ನೊಡನೆ ಅಲೆದಾಡಿ ಕಷ್ಟಪಟ್ಟಿದ್ದಕ್ಕೆ ಈ ಹಣ ಭತ್ಯವಾಯಿತು ಅಷ್ಟೇ. ಸರಿ, ಗುರುಗಳು ನೀಡಿದ ಅವಧಿ ಮುಗಿದಿದೆ. ಅದೇನು ಮಾಡುವಿಯೋ ನೋಡು. ಏನು ಮಾಡಲಿ? ಬೇರೆ ದಾರಿ ಇಲ್ಲ. ನನ್ನನ್ನು ನಾನೇ ಮಾರಿಕೊಳ್ಳುತ್ತೇನೆ. ನಾನು ಇಕ್ಷ್ವಾಕು ವಂಶದ ರಾಜ, ಅಯೋಧ್ಯೆಯ ಅರಸ. ನನ್ನನ್ನು ನಾನೇ ಮಾರಿಕೊಳ್ಳುತ್ತೇನೆ. ಒಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಗುರುಗಳು. ಒಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು. ಮದನದಲ್ಲಿ ವೀರಬಾಹುವ, ಮಸನದಲ್ಲಿ ವೀರಬಾಹುವ, ಕೈಯ ಮೇಲ್ಗಡೆ ಪೂಜೆಯಾದರು. ಕುಳಲಿಗೆ ಯಾವುದು ಜಪಾದಲ್ಲಿ ಯಾವುದು? ಸಾಯುವ ಹಾಡು ಮಲ್ಲನ ಮಧ್ಯಕ್ಕೆ ಯಾವುದು ಯಾವುದು? ಯಾವುದು ಯಾವುದು ಯಾವುದು? ಯಾರು ನೀನು? ನಿನ್ನನ್ನೇ ನೀನು ಮಾರಿಕೊಳ್ಳುವೆಯಾ? ಅರಸನನ್ನು ಕೊಳ್ಳುವ ಭಾಗ್ಯ ನನ್ನದು, ನಾನು ಕೊಳ್ಳುತ್ತೇನೆ. ಸ್ವಾಮಿ, ನಾನು ಇಕ್ಷ್ವಾಕು ವಂಶದ ರಾಜ, ನನ್ನನ್ನೇ ಮಾರಿಕೊಳ್ಳುತ್ತಿದ್ದೇನೆ. ಆನೆಯ ಮೇಲೆ ಎತ್ತರದ ಮನುಷ್ಯ ನಿಂತು ಕವಡೆಯನ್ನು ಚಿಮ್ಮಿದರೆ ಎಷ್ಟು ಎತ್ತರ ಹೋಗುತ್ತದೆಯೋ ಅಷ್ಟು ಪ್ರಮಾಣದ ಹೊನ್ನ ರಾಶಿ ನನ್ನ ಬೆಲೆ. ಏನು ಅಷ್ಟೊಂದು ಬೆಲೆಯೇ? ಇರಲಿ, ಒಬ್ಬ ಅರಸನನ್ನು ಆಳಾಗಿ ಇಟ್ಟಿಕೊಂಡ ಎಮ್ಮೆ ನನ್ನದಾಗುತ್ತದೆ. ಆದರೆ ನೀನು ನಾನು ಹೇಳಿದೆಲ್ಲವನ್ನೂ ಮಾಡಬೇಕು. ಆಗಲಿ ಸ್ವಾಮಿ, ಇಂದಿನಿಂದ ನಾನು ನಿಮ್ಮ ಸೇವಕ. ನೀವು ಹೇಳಿದ ಎಲ್ಲಾ ಕೆಲಸವನ್ನು ಮಾಡುತ್ತೇನೆ. ಆಗಲಿ ಸ್ವಾಮಿ, ಇಂದಿನಿಂದ ನಾನು ನಿಮ್ಮ ಸೇವಕ. ನೀವು ಹೇಳಿದ ಎಲ್ಲಾ ಕೆಲಸವನ್ನು ಮಾಡುತ್ತೇನೆ. ಇಂದಿನಿಂದ ಸ್ಮಶಾನ ಕಾಯುವ ಕೆಲಸ ನಿನ್ನದು, ಅದನ್ನು ನಿಷ್ಠೆಯಿಂದ ಮಾಡಬೇಕು. ಅಪ್ಪಣೆ ಸ್ವಾಮಿ, ನೀವು ಹೇಳಿದಂತೆ ಮಾಡುವೆ. ನಕ್ಷತ್ರಿಕ, ಇವರು ಕೊಡುವ ಹೊನ್ನನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಗುರುಗಳಿಗೆ ಕೊಟ್ಟು ಬಿಡು. ನನ್ನ ಋಣ ಇಲ್ಲಿಗೆ ತೀರಿತು.
ಹರಿಶ್ಚಂದ್ರ, ಎಂಥ ಸತ್ಯವಂತನಯ್ಯ ನೀನು. ನಿನ್ನನ್ನು ನಾನಾ ವಿಧದಿಂದ ಹಿಂಸಿಸಿದೆ, ಆದರೂ ಸಹನೆ ಕಳೆದುಕೊಳ್ಳದೆ ನಿನ್ನ ನಿಷ್ಠೆ ತೋರಿಸಿದೆ. ನನ್ನನ್ನು ದಯವಿಟ್ಟು ಕ್ಷಮಿಸು. ಮಾ, ತುಂಬಾ ಕೈ ನೋವು. ಬಾ ಮಗುವೆ, ಕೆಲಸ ಮಾಡಿ ಮಾಡಿ ಕೈ ನೋವು ಬಂದಿದೆ. ಬಾ, ಕೈ ಎತ್ತುವೆ. ಆಹಾಹಾ, ತಾಯಿ ಮಗನ ವಾತ್ಸಲ್ಯಧಾರೆ. ಏ ಹೆಂಗಸೆ, ಮನೆ ಕೆಲಸ ಯಾರು ಮಾಡುವುದು? ನೀರು ಸೇದಬೇಕು, ಮನೆ ಗುಡಿಸಬೇಕು, ಅಡುಗೆ ಮಾಡಬೇಕು, ಎಲ್ಲ ಬಿಟ್ಟು ಮಗನೊಂದಿಗೆ ಹರಟುತ್ತಿರುವೆಯಲ್ಲ. ಇಲ್ಲಮ್ಮ, ಈಗಲೇ ಕೆಲಸ ಮಾಡಿ ಪೂರೈಸುವೆ. ಏಯ್ ಬೇಕೂಫ, ಸಾಕು ಮಾಡು ನಿನ್ನ ಈ ನೆವಗಳನ್ನು. ಅಡವಿಗೆ ಹೋಗಿ ಕಟ್ಟಿಗೆ ತಾ, ನಡಿ ಬೇಗ. ಆಯಿತು, ಈಗಲೇ ಹೋಗುವೆ. ಅಮ್ಮ, ಕಾಡಿಗೆ ಹೋಗಿ ಬರುವೆ. ಪುಟ್ಟ ಕಂದ ಕೈ ನೋವು ಎನ್ನುತ್ತಿದ್ದ. ರಾಜಕುಮಾರನಾಗಿ ಹಂಸತೂಲಿಕಾ ತಲ್ಪದಲ್ಲಿ ಸುಖಿಸಬೇಕಾದವನಿಗೆ ಇಂತಹ ಗತಿಯೇ? ತಾಯೇ, ತಾಯೇ, ನಿಮ್ಮ ಮಗ ರೋಹಿತಾಶ್ವನಿಗೆ ಹಾವು ಕಚ್ಚಿದೆ, ಸತ್ತು ಹೋಗಿದ್ದಾನೆ. ಬೇಗ ಬನ್ನಿ, ಬೇಗ ಬನ್ನಿ. ಏನು? ಹಾವಿ? ಏನನ್ನುವಿರಿ? ಸತ್ತು ಹೋದನೆ? ಇರಲಿಕ್ಕಿಲ್ಲ. ತಾಯೇ, ನಾನೀಗಲೇ ಮಗನ ಬಳಿ ಹೋಗುವೆ. ಮಗ ಸತ್ತಿದ್ದಾನೆ ಎನ್ನುತ್ತಿದ್ದಾರೆ. ಆಹಾಹಾ, ಮನೆಯಲ್ಲಿ ಉಳಿದ ಕೆಲಸ ಮಾಡುವವರ್ಯಾರು? ಕಂದ, ಅಯೋಧ್ಯೆಯನ್ನು ಆಳಬೇಕಾದ ನೀನು ಹೀಗೆ ಗತಿ ಗೋತ್ರ ಇಲ್ಲದವನಂತೆ ಶವವಾಗಿ ಹೋದೆಯಲ್ಲ. ಕಾಡಿನಲ್ಲಿ ಅಲೆಯಲಿದು ನಿನ್ನ ಹುಡುಕುವಾಗ ನೀನು ಬದುಕಿರಬಹುದು ಎಂಬ ಒಂದು ಸಣ್ಣ ಆಸೆ ನನಗಿತ್ತು. ಆದರೆ ಆದರೆ ನನ್ನ ಮುದ್ದು ಕಂದ, ಇದೇನಾಗಿ ಹೋಯಿತು? ನಿನ್ನ ಸುಡಲು ಬೇಕಾದ ಕಟ್ಟಿಗೆಗಳನ್ನು ಸ್ಮಶಾನದ ಅರಿಸುಟ್ಟು ಕಟ್ಟಿಗೆಗಳಿಂದ ಆರಿಸಬೇಕಾಗಿ ಬಂದಿತ್ತಲ್ಲ. ಅಯ್ಯೋ ವಿಧಿಯೇ! ಏಯ್, ಯಾರದು ನನ್ನ ಸಮ್ಮತಿ ಇಲ್ಲದೆ ಹೆಣ ಸುಡುವುದು? ಅಯ್ಯ, ಕರುಣೆ ತೋರು. ಅವನು ನನ್ನ ಮಗನಲ್ಲ, ನಿನ್ನ ಮಗನೆಂದು ಭಾವಿಸಿ ಸುಡಲು ಅಪ್ಪಣೆ ಕೊಡು. ಅದೆಲ್ಲ ಆಗದು. ಸುಡುವುದಕ್ಕೆ ಮುಂಚೆ ಹೆಣದ ಬಟ್ಟೆ ತಂದು ಸ್ಮಶಾನದ ಬಾಡಿಗೆ ಕೊಡು. ನಾನು ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡುವ ಜೀತದಾಳು, ಬಡವೆ. ನನ್ನಲ್ಲಿ ಕೊಡಲು ಏನೂ ಇಲ್ಲ. ಸರಿ, ನನಗೆ ಸಲ್ಲುವುದನ್ನು ಬಿಟ್ಟು ಬಿಡುತ್ತೇನೆ. ಆದರೆ ಶುಲ್ಕ ಮಾತ್ರ ನೀಡಲೇಬೇಕು. ಅದನ್ನು ನಾನು ನನ್ನ ಯಜಮಾನನಿಗೆ ನೀಡಲೇಬೇಕು. ಒಂದು ಕೆಲಸ ಮಾಡು, ನಿನ್ನ ಕೊರಳಲ್ಲಿರುವ ತಾಳಿಯನ್ನು ಅಡವಿಟ್ಟು ಹಣ ತೆಗೆದುಕೊಂಡು ಬಾ. ಇದೇನಿದು? ನನ್ನ ತಾಳಿ ನನ್ನ ಪತಿಯನ್ನು ಹೊರತುಪಡಿಸಿ ಯಾರಿಗೂ ಕಾಣಿಸದಲ್ಲ. ಅದು ಹೇಗೆ ಈತನಿಗೆ ಕಾಣಿಸಿತು? ತಾಯೇ, ಬೇಗ ಹೆಣದ ಶುಲ್ಕ ನೀಡಿ ಶವ ಸಂಸ್ಕಾರ ಮಾಡು. ಅಯ್ಯೋ ಮಗನೇ, ರಾಜ ಹರಿಶ್ಚಂದ್ರನ ಮಗನಾಗಿ ನಿನ್ನ ಹೆಣ ಸುಡಲು ನನ್ನ ಬಳಿ ಹಣ ಇಲ್ಲದಂತಾಯ್ತಲ್ಲ. ಇದೆಂತಹ ಘೋರ ವಿಧಿ ಲಿಖಿತ. ಏನು, ರಾಜ ಹರಿಶ್ಚಂದ್ರನ ಮಗನೇ? ಹಾಗಾದರೆ ನೀನು ಚಂದ್ರಮತಿ? ಚಂದ್ರಮತಿ? ಏನಿದು ಸ್ವಾಮಿ, ನೀವು ಇಲ್ಲಿ? ನಿಮಗೆ ಸ್ಮಶಾನವನ್ನು ಕಾಯುವ ಕೆಲಸವೇ? ಚಂದ್ರಮತಿ, ಚಂದ್ರಮತಿ, ಇದೆಂಥ ಸ್ಥಿತಿ ನಮ್ಮದು? ನಮ್ಮ ಮುದ್ದು ಮಗ ರೋಹಿತಾಶ್ವ ಮಡಿದನೆ. ಆತ ಹೇಗೆ ಮರಣಿಸಿದ? ಕಟ್ಟಿಗೆ ತರಲು ಹೋದಾಗ ಹಾವು ಕಚ್ಚಿ ಸತ್ತು ಹೋದನಾತ. ನಮ್ಮದು ಇದೆಂತಹ ಕಠೋರ ದುರ್ವಿಧಿ. ಚಂದ್ರಮತಿ, ಏನು ಮಾಡೋಣ? ಕೊಟ್ಟ ಮಾತನ್ನು ಉಳಿಸಲು ನಾವು ಇದನ್ನು ಸಹಿಸಲೇಬೇಕು. ನೆಲದ ಬಾಡಿಗೆಯನ್ನು ಕೊಡಲೇಬೇಕು. ಎಲ್ಲಾದರೂ ಬೇಡಿತಾ ಚಂದ್ರಮತಿ? ಇನ್ನಾವ ದಾರಿಯೂ ನಮಗಿಲ್ಲ. ಆಯ್ತು ಸ್ವಾಮಿ, ಹಾಗೆ ಮಾಡುವೆ. ನೀವು ವಚನಬದ್ಧರಾಗಲು ನಾನು ಇದನ್ನು ಮಾಡಲೇಬೇಕು. ಮಗು ರೋಹಿತಾಶ್ವ, ರೋಹಿತಾಶ್ವ, ಕಂದ, ಮಸಣದಲ್ಲಿ ಹೆಣವಾಗಿ ಹೋದೆಯಾ? ನೋಡು, ಈ ಹೆಂಗಸು ಕಾಶಿರಾಜನ ಮಗನನ್ನು ಕೊಲೆ ಮಾಡಿದ್ದಾಳೆ. ಮರಣದಂಡನೆಗೆ ಗುರಿಯಾಗಿದ್ದಾಳೆ. ಇವಳ ಕತ್ತನ್ನು ಕತ್ತರಿಸು. ಹೇ ದೇವಾದಿದೇವ, ಕುಲಗುರು ವಸಿಷ್ಠರೇ, ನಿಮಗೆ ನನ್ನ ವಂದನೆಗಳು. ಹರಿಶ್ಚಂದ್ರರಾಯ ತನ್ನ ಸತ್ಯದಿಂದ ಅಮರನಾಗಲಿ.
ಸತ್ತ ನನ್ನ ಮಗ ರೋಹಿತಾಶ್ವ ಬದುಕಿ ಬರಲಿ, ಇದೇ ನನ್ನ ಕೊನೆಯ ಕೋರಿಕೆ. ಚಂದ್ರಮತಿ, ನೀನು ಇದೇನಿದು? ಸ್ವಾಮಿ, ಏನು ಹೇಳಲಿ, ಇದು ಕೂಡ ವಿಧಿಯ ಇನ್ನೊಂದು ಆಟ. ನೀವು ಹಿಂದೆ ಮುಂದೆ ನೋಡದೆ ನನ್ನನ್ನು ವಧಿಸಿರಿ. ಅಯ್ಯೋ, ಕೈ ಹಿಡಿದ ಹೆಂಡತಿಯ ಕತ್ತನ್ನೇ ಕತ್ತರಿಸುವಂತಾಯಿತೇ. ಏನೇ ಇರಲಿ, ಈಗಲೇ ಇವಳನ್ನು ವಧಿಸುವೆ. ಚಂದ್ರಮತಿ, ಕೊನೆಯದಾಗಿ ಪ್ರಾರ್ಥಿಸಿಕೋ. ಸೂರ್ಯಚಂದ್ರರು ಇರುವವರೆಗೂ ರಾಜ ಹರಿಶ್ಚಂದ್ರನ ಹೆಸರು ಅಜರಾಮರವಾಗಿರಲಿ. ಏಳು ಹರಿಶ್ಚಂದ್ರ, ಏಳು. ನಿನ್ನ ಸತ್ಯದ ನಡತೆಯನ್ನು ಮೆಚ್ಚಿದೆ. ನಿನಗೆ ಮಂಗಳವಾಗಲಿ. ತ್ರಿಲೋಕದಲ್ಲಿ ನಿನ್ನ ಹೆಸರು ಅಜರಾಮರವಾಗಲಿ. ವಿಶ್ವಾಮಿತ್ರ, ಸಾಕು ಮಾಡು ನಿನ್ನ ಪರೀಕ್ಷೆಯನ್ನು. ಕೊಟ್ಟ ಮಾತಿನಂತೆ ನನ್ನ ತಪೋಪುಣ್ಯದಲ್ಲಿ ಅರ್ಧವನ್ನು ಧಾರೆಯೆರೆದು ಕೊಡುತ್ತೇನೆ. ಹರಿಶ್ಚಂದ್ರ, ನಿನಗೆ ಮಂಗಳವಾಗಲಿ. ನಿನ್ನ ಕೀರ್ತಿ ಅಜರಾಮರವಾಗಲಿ.